Hello dear subscribers, welcome back to my YouTube channel Arun Kumar Slekka. Dear subscribers and students, in this video I am going to let you know that how to calculate the cost of preferential share capital. The cost of preferential share, calculation of cost of preferential share capital. ಈ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತೇಳಿ 5 ಮಾರ್ಕ್ಸಿಗೆ ಒಂದು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಡಿಬೆಂಚರ್ ಕೇಳ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಡಿಬೆಂಚರ್ ಆದರೂ ಕೇಳ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಬೇಕಾದರೂ ಕೇಳ್ಬೋದು. ಸೊ ಹಾಗಾದರೆ ಹೌ ಆರ್ ಯು ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದಾಗ ವೆರಿ ಸಿಂಪಲ್ ಫಾರ್ಮುಲಾ ಏನಪ್ಪ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕೆ ಪಿ. ಡಿಬೆಂಚರ್ ಆದರೆ ಏನು ಮಾಡ್ತಾಯಿದ್ರು, ಕೆ ಡಿ ಮಾಡ್ತಿದ್ರಲ್ವ, ಹಾಗೆ ಇಲ್ಲೇನು ಮಾಡ್ತೀರಾ, ಕೆ ಪಿ ಮಾಡ್ತೀರಾ. ಕೆ ಪಿ ಅಂತಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ ಇಂಟು 100. ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ದ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್. ಸೊ ಈಗೇನು ಮಾಡ್ತೀರಿ, ಆರ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅರ್ಥ. ರೇಟ್ ಆಫ್ ಇಂಟ್ರೆಸ್ಟ್ ಅವರೇ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ರೇಟ್ ಆರ್ ವ್ಯಾಲ್ಯೂ ಎಷ್ಟಿದೆ, 10%. 8% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿದರೆ 8% ಇಸ್ ದ ವ್ಯಾಲ್ಯೂ ಆಫ್ ಆರ್. 12% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂತಂದರೆ 12% ಅನ್ನೋದು ಏನಾಗುತ್ತೆ, ಆರ್ ಆಗುತ್ತೆ ಅಲ್ವಾ. ಸೊ ಡಿವೈಡೆಡ್ ಬೈ ಪಿ ಅಂತಂದರೆ ಪ್ರೊಸೀಡ್ಸ್ ಅಂತ ಹೇಳ್ತೀವಿ. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟಿದ್ದರೆ ಒಂದು ವೇಳೆ if any expenses are given, all the expenses are to be deducted from the gross proceeds. gross proceeds ಅಲ್ಲಿ ಎಲ್ಲ ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಿದೆ ಉಳಿಯೇನು ಉಳಿತದಲ್ಲ ಅದನ್ನು ನಾವು ನೆಟ್ ಪ್ರೊಸೀಡ್ಸ್ ಅಂತ ಅದನ್ನು ತೊಗೊಳ್ತೀರಿ ಇಂಟು 100. ಇದು ಅಟ್ ಪಾರಲ್ಲಿ ಏನಾದರೂ ಪ್ರಿಫರೆನ್ಷಿಯಲ್ ಶೇರ್ಸನ್ನು ಅಟ್ ಪಾರಲ್ಲಿ ಇಶ್ಯೂ ಮಾಡಿದರೆ, ಒಂದು ವೇಳೆ ಪ್ರಿಫರೆನ್ಷಿಯಲ್ ಶೇರನ್ನು ಏನಾದರೂ ಡಿಸ್ಕೌಂಟಲ್ಲಿ ಅವರು ಇಶ್ಯೂ ಮಾಡಿದರೆ ಮೈನಸ್ ಡಿಸ್ಕೌಂಟ್ ಮಾಡ್ತಿದ್ರಿ. ಪ್ರಿಫರೆನ್ಷಿಯಲ್ ಶೇರ್ಸನ್ನು ಏನಾದರೂ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದರೆ ಪ್ಲಸ್ ಪಿ ಮಾಡ್ತಾಯಿದ್ರಿ, ಹೌದಲ್ವಾ. ಹೀಗೆ ಅಂದರೆ ಪ್ಲಸ್ ಪಿ ಅಂತಂದರೆ ಪ್ರೀಮಿಯಮನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ. ಅಷ್ಟೇ, ಏನಿಲ್ಲ ಅಂತಂದರೆ ಆರ್ ಡಿವೈಡೆಡ್ ಬೈ ಪಿ ಇಂಟು 100 ಅಂತೇಳಿ. ಡಿಬೆಂಚರ್ ಕ್ಲಾಸ್ ಇದ್ರೆ ಹಿಂದಿನ ವೀಡಿಯೋದಲ್ಲಿ ಡಿಬೆಂಚರ್ ಹೇಳಿದ್ದೀನಿ, ಅದು ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಇದರಲ್ಲಿ ಭಾಳ ಅಂಥ ವ್ಯತ್ಯಾಸ ಏನೂ ಇಲ್ಲ, ಬಟ್ ಭಾಳ ಸಿಂಪಲ್ ಆಗಿದೆ. ಹಾಗಾದರೆ ಒಂದು ಪ್ರಾಬ್ಲಮನ್ನು ನೋಡೋಣ, 5 ಮಾರ್ಕ್ಸಿಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮನ್ನು ಕೇಳ್ಬೋದು ಅಂತೇಳಿ. ಈಗ ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಓದ್ತಾ ಇದ್ದೀನಿ. ಎ ಕಂಪನಿ ಇಶ್ಯೂಸ್ 20,000 10% preferential shares of rupees 100 each. Cost of issue is rupees 2 per share. Calculate cost of preferential share capital if they are issued at A par, B at 10% premium, C at 5% discount ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಮಗೆ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಎ ಕಂಪನಿ ಇಶ್ಯೂಸ್ 20,000 ನಂಬರ್ ಆಫ್ ಶೇರ್ಸ್ ಎಷ್ಟಪ್ಪ ಅಂದರೆ 20,000 ಪ್ರಿಫರೆನ್ಷಿಯಲ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಅದು ಅಮೌಂಟ್ ಅಲ್ಲ, ಅದು 20,000 ಶೇರ್ಸು. ಆ ಕಂಪ್ನಿ ಇಶ್ಯೂಸ್ 20,000 10% ಪ್ರಿಫರೆನ್ಷಿಯಲ್ ಶೇರ್ಸ್. 10% ಅಂದರೆ ಆರ್ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಅಲ್ವಾ. ಆರ್ ಕೊಟ್ಟಿದ್ದಾರೆ, ಇಷ್ಟು 10% ಅಂತ ಹೇಳಿದ್ದಾರೆ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 10% ಹೇಳಿದ್ದಾರೆ. ಪ್ರಿಫರೆನ್ಷಿಯಲ್ಸ್ ಆಫ್ rupees 100 ಈಚ್, ಒಂದಕ್ಕೆ 100 ರೂಪೀಸ್ ಅಂತ ಅಂಥದ್ದು 20,000. ಸೊ 20,000 ಇಂಟು 100, 20,000 ಇಂಟು 100 ಎಷ್ಟಾಯ್ತು ಅಲ್ಲಿಗೆ 20 ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ ಪ್ರಿಫರೆನ್ಷಿಯಲ್ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ. 20,000ಗೆ ಬೆಲೆ ಬಾಳ್ತಕ್ಕಂಥ ಪ್ರಿಫರೆನ್ಷಿಯಲ್ ಶೇರನ್ನು ಇಶ್ಯೂ ಮಾಡಿದ್ದಾರೆ. ಓಕೆ, ಅಂದರೆ ಅದು ಏನದು ಗ್ರಾಸ್ ಪ್ರೊಸೀಡ್ಸ್ ಆಯಿತು, ಹೌದಲ್ವಾ. ಅದೇನದು ಗ್ರಾಸ್ ಪ್ರೊಸೀಡ್ಸ್ ಆಯಿತು. 10% ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಅದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ ನೋಡಿ, ದ ಕಾಸ್ಟ್ ಆಫ್ ಇಶ್ಯೂ 2 ಪರ್ ಶೇರ್. ಕಾಸ್ಟ್ ಆಫ್ ಇಶ್ಯೂ ಅಂದರೆ ಒಂದು ಶೇರನ್ನು ಇಶ್ಯೂ ಮಾಡಲಿಕ್ಕೆ 2 ರೂಪಾಯಿ ಖರ್ಚಾಗ್ತಾ ಇದೆ ಅಂತೆ. ಸೊ ಅಲ್ಲಿಗೆ ಕಾಸ್ಟ್ ಆಫ್ ಇಶ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಇಶ್ಯೂ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಇಶ್ಯೂ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 2 ರೂಪಾಯಿ ಅಂತ ಒಂದಕ್ಕೆ. ಸೊ 2 ರೂಪಾಯಿ ಅಂಥದ್ದು 20,000 ಶೇರುಗಳನ್ನು ಇಶ್ಯೂ ಮಾಡಲಿಕ್ಕೆ ಅವರಿಗೆ ಕಾಸ್ಟ್ ಆಫ್ ಇಶ್ಯೂ ಎಷ್ಟಾಯಿತು, 40,000 ರೂಪಾಯಿ ಆಯಿತು ಅಲ್ವಾ, 40,000 ಆಯಿತು. ಇಷ್ಟೇ ಮಾಹಿತಿ ಕೊಟ್ಟಿರೋದು ಅವರು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಫ್ ದೇ ಆರ್ ಇಶ್ಯೂಡ್ ಅಟ್ ಪಾರಲ್ಲಾದರೆ, ಪ್ರೀಮಿಯಮ್ ಅಲ್ಲಾದರೆ ಮತ್ತು ಡಿಸ್ಕೌಂಟಲ್ಲಾದರೆ 3 ಹೇಳಿದ್ದಾರೆ. 3ರಲ್ಲೂ ಕೂಡ ಮಾಡಿ ನೋಡೋಣಂತೆ. ಓಕೆ, ಈಗ ಕಾಸ್ಟ್ ಆಫ್ ಇಶ್ಯೂ ಆಯಿತು. ನಮಗೆ ಪ್ರೊಸೀಡ್ಸ್ ಬೇಕಲ್ಲ, ಪಿ ಪ್ರೊಸೀಡ್ಸ್, ನೆಟ್ ಪ್ರೊಸೀಡ್ಸ್ ಬೇಕಲ್ಲ. ಗ್ರಾಸ್ ಪ್ರೊಸೀಡ್ಸ್ ಎಷ್ಟಪ್ಪ ಅಂದರೆ 20 ಲಕ್ಷ. ಅಂದರೆ ಒಂದು ಶೇರಿನ ಬೆಲೆ 100 ರೂಪಾಯಿದಂಗೆ 20,000 ಶೇರ್ಸಿಗೆ 2 ಲಕ್ಷ ರೂಪಾಯಿ ಆಗುತ್ತೆ. ಅದರಲ್ಲಿ ಖರ್ಚು ತೆಗಿಬೇಕಲ್ಲ, ಕಾಸ್ಟ್ ಆಫ್ ಇಶ್ಯೂ ತೆಗಿಬೇಕಲ್ವ. ಕಾಸ್ಟ್ ಆಫ್ ಇಶ್ಯೂ ಆಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು,
ಈ ಥರ ಏನೇ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟಿದ್ದರೆ ಅದನ್ನ ಮೈನಸ್ ಮಾಡೋಣ. ಸೊ 20 ಲಕ್ಷ ಮೈನಸ್ ಕಾಸ್ಟ್ ಆಫ್ ಇಶ್ಯೂ ಎಷ್ಟಿದೆ, 40,000 ಇದೆ. ಅಲ್ಲಿಗೆ ನೆಟ್ ಪಿ ಎಷ್ಟು ಬಂತು, 19,60,000 ಆಯಿತು. 19,60,000 ಪಿ ವ್ಯಾಲ್ಯೂ ಸಿಕ್ತು. ಈಗ ಆರ್ ಕಂಡುಹಿಡಿಬೇಕು ನಾವೀಗ. ಆರ್, ಸೊ ಆರ್ ಎಷ್ಟು ಹೇಳಿದ್ದಾರೆ ಇಲ್ಲಿ, ಸೊ ನೋಡಿ ಆರ್ 10% ಅಂತ ಹೇಳಿದ್ದಾರೆ. ಅಂದರೆ ಈ 20 ಲಕ್ಷದ ಮೇಲೇ 19,60,000 ಮೇಲಲ್ಲ, 20 ಲ್ಯಾಕ್ ಮೇಲೆ, ಗ್ರಾಸ್ ಪ್ರೊಸೀಡ್ಸ್ ಮೇಲೆ ತೆಗಿಬೇಕು ಅದನ್ನ, ನೆಟ್ ಪ್ರೊಸೀಡ್ಸ್ ಮೇಲೆ ಇಂಟ್ರೆಸ್ಟ್ ತೆಗಿಯೋದಲ್ಲ. ಸೊ ಇಲ್ಲಿ 20 ಲಕ್ಷ ಇದೆ. ಸೊ 20 ಲಕ್ಷ ಇಂಟು ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಅಲ್ಲಿ, 10% ಹೇಳಿದ್ದಾರೆ ಹೌದಲ್ವಾ, 10/100. ಸೊ 10% ಹೇಳಿದಾರಲ್ವ, ಸೊ 10/100 ಮಾಡೋಣ. ಅಂದರೆ ಇಲ್ಲಿ 20 ಲಕ್ಷ ಇಂಟು 10/100 ಎಷ್ಟಾಯಿತು, 2 ಲಕ್ಷ ರೂಪಾಯಿ ಆಯಿತು ಅಲ್ವಾ, 2 ಲಕ್ಷ ರೂಪಾಯಿ ಆಯಿತು. ಈಗ ಆರ್ ಗೊತ್ತಾಯ್ತು ನಮಗೆ 2 ಲಕ್ಷ ಇದೆ, ಪಿ ಗೊತ್ತಾಯಿತು 19,60,000 ಅಂತೇಳ್ಬಿಟ್ಟು ಇಂಟು 100 ಈ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು ಹೌದಲ್ವಾ. ಸೊ ಈಗ ಅವ್ರೇನು ಹೇಳಿದ್ದಾರೆ, ಸೊ 1 by 1 ನಾವು ನೋಡ್ತಾ ಹೋಗೋಣಂತೆ. ಸೊ ಈಗ ಏನು ಮಾಡಿದ್ದಾರೆ, ಅಟ್ ಪಾರಲ್ಲಿ ಕಂಡುಹಿಡಿಬೇಕಾಗಿದೆ. ಅಟ್ ಪಾರಲ್ಲಿ ಫಾರ್ಮುಲಾ ಗೊತ್ತಿದೆ ನಿಮಗೆ. ಸೊ ಈಗ ಎ ಬಿ ಸಿ 3 ಕೂಡ ಬರೆಯೋಣ. ಎ ಇಲ್ಲಿಂದ ಬರೆಯೋಣ ಅಲ್ವಾ, ಎಸ್ ಎ. ಸೊ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಟ್ ಪಾರ್. ಪಾರಲ್ಲಿ ನಾವು ನೋಡೋದಾದರೆ ಫಾರ್ಮುಲಾ ಏನು, ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ ಇಂಟು 100. ಆರ್ ಡಿವೈಡೆಡ್ ಬೈ ಪಿ ಇಂಟು 100 ಈಸ್ ಈಕ್ವಲ್ ಟು ಆರ್. ಆರ್ ಅಂತಂದರೆ ಕೊಟ್ಟಿದ್ದಾರೆ ಎಷ್ಟು, 2 ಲಕ್ಷ ರೂಪಾಯಿ ಇದೆ. ಸೊ 2 ಲಕ್ಷ ತಗೊಳ್ತಾ ಇದ್ದೀರಾ, ಡಿವೈಡೆಡ್ ಬೈ ಪಿ. ಪಿ ಅಂತಂದರೆ ಪ್ರೊಸೀಡ್ಸ್, ನೆಟ್ ಪ್ರೊಸೀಡ್ಸ್ ಎಷ್ಟು, 19,60,000. 20 ಲ್ಯಾಕಲ್ಲಿ 40,000 ಏನಾದರೂ ಎಕ್ಸ್ಪೆನ್ಸಸ್ಗಳಿಂದ ಬಂದ ಮೈನಸ್ ಮಾಡಿ ಬರುತ್ತಲ್ಲ ಅದು ಪಿ. ಸೊ 19,60,000 ಇಂಟು 100. ಅಲ್ಲಿಗೆ 2 ಲ್ಯಾಕ್ ಡಿವೈಡೆಡ್ ಬೈ 19,60,000 ಇಂಟು 100 ಮಾಡೋಣ. ಸೊ ಆವಾಗ ಒಂದು ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ 10.20. 10.20 ಅಂದರೆ ದ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 10.20 ಆಯಿತು. ಯಾವುದಕ್ಕೆ, ಅಟ್ ಪಾರಲ್ಲಾದರೆ. ಅದೇ ಏನಾದರೂ ನೆಕ್ಸ್ಟು ಬಿ ಏನು ಹೇಳಿದ್ದಾರೆ, ಪ್ರೀಮಿಯಮಲ್ಲಿ ಕೇಳಿದ್ದಾರೆ. ಸೊ ಪ್ರೀಮಿಯಮಲ್ಲಿ ಕೇಳಿದ್ದಾರೆ. ಸೊ ಪ್ರೀಮಿಯಮಲ್ಲಿ ನೋಡ್ತಾ ಹೋಗೋಣ. ಇದು ಅಟ್ ಪಾರ್ ಆಯ್ತಲ್ಲ. ನೆಕ್ಸ್ಟು ಬಿ ಬರೀತಾ ಇದ್ದೀನಿ. ಬಿ ಕಾಸ್ಟ್ ಆಫ್ ಕ್ಯಾಪಿಟಲ್, ದ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಟ್ ಪ್ರೀಮಿಯಮ್. ಎಸ್, ಪ್ರೀಮಿಯಮಲ್ಲಿ ನೋಡೋದಾದರೆ ಫಾರ್ಮುಲಾ ಏನಾಗುತ್ತೆ, ಆರ್ ಡಿವೈಡೆಡ್ ಬೈ ಪಿ ಪ್ಲಸ್ ಪ್ರೀಮಿಯಮ್ ಅಲ್ವಾ, ನೆಟ್ ಪ್ರೊಸೀಡ್ಸ್ ಪ್ಲಸ್ ಪ್ರೀಮಿಯಮ್ ಇಂಟು 100 ಕಾಮನ್ ಆಗಿದೆ. ಈಗ ಈಸ್ ಈಕ್ವಲ್ ಟು ಆರ್. ಆರ್ ಅಂದರೆ ಗೊತ್ತಿದೆ ಎಷ್ಟು, 2 ಲಕ್ಷ ರೂಪಾಯಿ ಅಲ್ವಾ. ಸೊ 2 ಲಕ್ಷ ರೂಪಾಯಿ ಆಯಿತು. 2 ಲಕ್ಷ ಡಿವೈಡೆಡ್ ಬೈ ಪಿ ಅಂದರೆ ಪ್ರೀಮಿಯಮ್. ಸೊ ಪ್ರೀಮಿಯಮ್ ಎಷ್ಟಿದೆ, ಪ್ರೊಸೀಡ್ಸ್ ಎಷ್ಟಿದೆ, 19,60,000 ಇದೆ ಅಲ್ವಾ. ಸೊ 19,60,000 ಪ್ಲಸ್ ಪ್ರೀಮಿಯಮ್ ಎಷ್ಟು ಪರ್ಸೆಂಟ್ ಹೇಳಿದರೆ, 10% ಹೇಳಿದ್ದಾರೆ ಅಲ್ವಾ. ಎಸ್, ಪ್ರೀಮಿಯಮ್ 10% ಹೇಳಿದ್ದಾರೆ. 10% ಅಂದರೆ ಗ್ರಾಸ್ ಪ್ರೊಸೀಡ್ಸ್ ಮೇಲೆ ಮಾಡ್ಕೊಳ್ಬೇಕು. ಪ್ರೀಮಿಯಮನ್ನು ಗ್ರಾಸ್ ಪ್ರೊಸೀಡ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಡಿಸ್ಕೌಂಟನ್ನು ಗ್ರಾಸ್ ಪ್ರೊಸೀಡ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಕಂಡುಹಿಡಿತಿರಲ್ಲ ಅದನ್ನು ಕೂಡ ಗ್ರಾಸ್ ಪ್ರೊಸೀಡ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಸೊ 20 ಲಕ್ಷ ಅಂದರೆ ಪ್ರೀಮಿಯಮ್ ಕಂಡುಹಿಡ್ಕೊಳ್ಳೋಣ. ಪ್ರೀಮಿಯಮ್ ಎಷ್ಟಿದೆ ಅಂದರೆ 20 ಲಕ್ಷ ಇಂಟು 10/100 ಅದು ಕೂಡ ಎಷ್ಟಾಯ್ತು ಇಲ್ಲಿ, 2 ಲಕ್ಷ ರೂಪಾಯಿ ಆಯಿತು. ಒಂದು ಸಲ ಕ್ಯಾಲ್ಕುಲೇಷನ್ ತೋರಿಸ್ರಿ, ಏನೂ ಆಗಲ್ಲ ಅಲ್ವಾ. ಸೊ 2 ಲಕ್ಷ ಇಂಟು 100 ಈಸ್ ಈಕ್ವಲ್ ಟು ಮೇಲಿನ 2 ಲ್ಯಾಕ್ ಹಾಗೆ ಇಟ್ಕೊಳ್ತಾ ಇದ್ದೀನಿ. 2 ಲ್ಯಾಕ್ ಡಿವೈಡೆಡ್ ಬೈ 19,60,000 ಪ್ಲಸ್ 2 ಲ್ಯಾಕ್. 19,60,000 ಪ್ಲಸ್ 2 ಲ್ಯಾಕ್ ಅಂತಂದರೆ 21,60,000. 21,60,000 ಇಂಟು 100. ಅಲ್ಲಿಗೆ 2 ಲ್ಯಾಕ್ ಡಿವೈಡೆಡ್ ಬೈ 21,60,000 ಇಂಟು 100 ಇದು. ಸೊ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 9.20 ಅಂತೆ. ಎಸ್, 9.20. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ the value of the cost of the preferential share capital when they are issued at premium ಇಶ್ಯೂ ನಲ್ಲಿ ಇಶ್ಯೂ ಮಾಡಿದಾಗ ಈ ರೀತಿಯಾಗಿ ಆಗುತ್ತೆ. ಸೊ ಇದು ಕೂಡ ಒಂದು ಗೊತ್ತಾಯಿತು.
ನೆಕ್ಸ್ಟ್ ಏನು ಹೇಳಿದ್ದಾರೆ, ಸಿ ಡಿಸ್ಕೌಂಟಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟು, ಇಫ್ ದೇ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ 5% ಡಿಸ್ಕೌಂಟಲ್ಲಿ ಮಾಡಿದರೆ ಅಲ್ವಾ, 5%. ಈಗ ಸಿ ಮಾಡ್ತಾ ಇದ್ದೀನಿ, 1 by 1 ನೀವು ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಅಟ್ ಡಿಸ್ಕೌಂಟ್, ಸೊ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ, 5% ಹೇಳಿದ್ದಾರೆ. ಸೊ ಅದು ನಮಗೆ ಗೊತ್ತಿರಬೇಕು, ಡಿಸ್ಕೌಂಟ್ 5% ಹೇಳಿದ್ದಾರೆ. ಓಕೆ, ಆಗ ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡೋಣ. ಏನು ಮಾಡೋಣ, ಪಿ ಮೈನಸ್ ಡಿಸ್ಕೌಂಟ್, ಹೌದಲ್ವಾ, ಆರ್ ಡಿವೈಡೆಡ್ ಬೈ ಪಿ ಮೈನಸ್ ಡಿಸ್ಕೌಂಟ್ ಇಂಟು 100 ಈಸ್ ಈಕ್ವಲ್ ಟು ಆರ್. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 2 lakh ಇದೆ. ಸೊ 2 lakh ಬರ್ಕೊಳ್ತೀನಿ. 2 lakh ಡಿವೈಡೆಡ್ ಬೈ ಪಿ ಅಂತಂದರೆ ನೆಟ್ ಪ್ರೊಸೀಡ್ಸ್ 19,60,000, ಹೌದಲ್ವಾ, 19,60,000 ಪ್ರೀಮಿಯಮ್. ಓಕೆ, 19,60,000 ಮೈನಸ್ ಇದೆ, ಮೈನಸ್ ಡಿಸ್ಕೌಂಟನ್ನು ಗ್ರಾಸ್ ಪ್ರೊಸೀಡ್ಸ್ ಮೇಲೆ ಮಾಡಬೇಕು. ಡಿಸ್ಕೌಂಟ್ ಗ್ರಾಸ್ ಪ್ರೊಸೀಡ್ಸ್ ಎಷ್ಟಿದೆ, 20 lakh ಇಂಟು 5 ಡಿವೈಡೆಡ್ ಬೈ 100 ಅಂದರೆ 1 lakh ಆಗುತ್ತೆ. ಸೊ 1 lakh ಇಂಟು 100, ಡಿಸ್ಕೌಂಟ್ ಹೆಂಗೆ ಬಂತು, 20 lakh ಇಂಟು 5 ಡಿವೈಡೆಡ್ ಬೈ 100, 5% ಡಿಸ್ಕೌಂಟ್ ಹೇಳಿದ್ದಾರೆ, ಅಲ್ಲಿಗೆ 1 lakh ಆಯಿತು. ಈಗ ಬರೋಣ, ಸೊ ಅಲ್ಲಿಗೆ 2 lakh ಡಿವೈಡೆಡ್ ಬೈ 19,60,000 ಮೈನಸ್ 1 lakh ಅಂದರೆ 18,60,000 ಇಂಟು 100 ಈಸ್ ಈಕ್ವಲ್ ಟು 2 lakh ಡಿವೈಡೆಡ್ ಬೈ 18,60,000 ಇಂಟು 100. ಸೊ ಮಾಡಿದಾಗ ಒಂದು ಅಮೌಂಟ್ ಸಿಗ್ತದೆ 10.75. ಸೊ ದಿಸ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ವೆನ್ ದ ಪ್ರಿಫರೆನ್ಷಿಯಲ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದಾಗೆ. ಹೀಗೆ ಬೇರೆ ಬೇರೆ ವ್ಯಾಲ್ಯೂಸನ್ನು ನೀವೇ ಅಕೌಂಟ್ ಟ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದಕ್ಕೂ ಮತ್ತು ಕಾಸ್ಟ್ ಆಫ್ ಡಿಬೆಂಚರ್ಗೂ ಭಾಳ ವ್ಯತ್ಯಾಸ ಇಲ್ಲ. ಕಾಸ್ಟ್ ಆಫ್ ಡಿಬೆಂಚರ್ ಕೊಟ್ಟಾಗ ಬಿಫೋರ್ ಆ್ಯಂಡ್ ಆಫ್ಟರ್ ದ ಟ್ಯಾಕ್ಸ್ ಕೊಡ್ತಾರೆ. ಬಟ್ ಇಲ್ಲಿ ಬಂದಾಗ ಏನಪ್ಪ ಅಂದರೆ ನಮಗೆ ಪ್ರೀಮಿಯಮಲ್ಲಿ ಕೇಳ್ತಾರೆ, ಇಲ್ಲ ಏನು ಕೇಳ್ತಾರೆ, ಅಟ್ ಪ್ರೀಮಿಯಮ್ ಕೊಡ್ತಾರೆ, ಅಟ್ ಡಿಸ್ಕೌಂಟಲ್ಲಿ ಕೇಳ್ತಾ ಹೋಗ್ತಾರೆ ಅಂತೇಳಿ. ಸೊ ಹೀಗೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲನ್ನು ನೀವು ಮಾಡ್ತಾ ಹೋಗ್ತೀರಾ. ಓಕೆ, ಮತ್ತೊಂದು 5 ಮಾರ್ಕ್ಸಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೆವರೇಜು. 5 ಮಾರ್ಕ್ಸಿಗೆ ಮತ್ತೊಂದು ಯಾವುದ್ರ ಮೇಲೆ ಕೇಳ್ತಾರೆ ಅಂದರೆ ಲೆವರೇಜ್ ಮೇಲೆ ಕೇಳ್ತಾರೆ. ಸೊ ಲೆವರೇಜ್ ಅಂತ ಬಂದ ತಕ್ಷಣ ನಿಮಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಲೆವರೇಜಲ್ಲಿ 3 ಟೈಪ್ಸ್ ನೋಡ್ತಾ ಇದ್ದೀವಿ. ದೇರ್ ಆರ್ 3 types ಆಫ್ ಲೆವರೇಜಸ್ ಆರ್ ದೇರ್. ಇಟ್ ಮೇ ಬಿ ಆಸ್ಕ್ಡ್ ಫಾರ್ 5 marks ಆರ್ 10 marks ಆರ್ 15 marks. ಇಫ್ ಇಟ್ ಈಸ್ ಆಸ್ಕ್ಡ್ ಫಾರ್ 10 marks ಎನಿ 1 ಲೆವರೇಜ್ ಕೇಳ್ಬೋದು. 10 ಮಾರ್ಕ್ಸಿಗೆ ಕೇಳಿದ್ರೆ 3 ಟೈಪ್ಸಲ್ಲಿ ಕೇಳ್ತಾರೆ. 3 ಥರದ ಲೆವರೇಜ್ಗಳು ನೋಡ್ತೀವಿ. ಒಂದು ಫೈನಾನ್ಷಿಯಲ್ ಲೆವರೇಜು, ಇನ್ನೊಂದು ಆಪರೇಟಿಂಗ್ ಲೆವರೇಜು, ಮತ್ತೊಂದು ಕಂಬೈನ್ಡ್ ಲೆವರೇಜ್ ಅಂತ ಹೇಳ್ತಾ ಇದ್ದೀರಾ. ಸೊ 3 ಥರ. ಒಂದು ಫೈನಾನ್ಷಿಯಲ್ ಲೆವರೇಜು, ಇನ್ನೊಂದು ಫೈನಾನ್ಷಿಯಲ್ ಲೆವರೇಜ್ ಅಂತಂದರೆ ಅದಕ್ಕೊಂದು ಫಾರ್ಮುಲಾ. ಫೈನಾನ್ಷಿಯಲ್ ಲೆವರೇಜು, ಆಪರೇಟಿಂಗ್ ಲೆವರೇಜು ಮತ್ತು ಕಂಬೈನ್ಡ್ ಲೆವರೇಜ್ ಅಂತ 3 ಥರದ ಲೆವರೇಜಸ್ಗಳು ನೋಡ್ತೀರಾ. ಸೊ ಅದರಲ್ಲಿ ಈ ಫೈನಾನ್ಷಿಯಲ್ ಲೆವರೇಜನ್ನು ಹೆಂಗೆ ಕಂಡುಹಿಡಿತೀರಾ, ಫೈನಾನ್ಷಿಯಲ್ ಲೆವರೇಜನ್ನು ಯಾವ ರೀತಿ ಕಂಡುಹಿಡಿತೀರಾ ಅಂತಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ದಿಸ್ ಈಸ್ ದ ಫಾರ್ಮುಲಾ. ಯಾವುದು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, EBIT ಡಿವೈಡೆಡ್ ಬೈ EBT. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂದರೂ ಒಂದೇ, ಆಪರೇಟಿಂಗ್ ಪ್ರಾಫಿಟ್ ಅಂದರೂ ಕೂಡ ಒಂದೇ. ಹಾಗಾಗಿ ನಾನು ಇಲ್ಲಿ ಬ್ರಾಕೆಟ್ನಲ್ಲಿ OP ಅಂತ ತೋರಿಸಿದ್ರೆ ಆಪರೇಟಿಂಗ್ ಪ್ರಾಫಿಟ್, ಪ್ರಾಬ್ಲಮಲ್ಲಿ ನಿಮಗೆ ನೇರವಾಗಿ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೊಟ್ಟರೆ ಅದನ್ನ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಹೇಳಬೇಕು, ಅನ್ಕೋಬೇಕು. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಏನದು, ಫೈನಾನ್ಷಿಯಲ್ ಲೆವರೇಜ್ ಅಂತೇಳಿ. ಇನ್ನು ಎರಡನೇದಾಗಿ ಮತ್ತೊಂದು ಯಾವುದಪ್ಪ ಅಂತಂದರೆ ಆಪರೇಟಿಂಗ್ ಲೆವರೇಜ್. ಓಕೆ, ಆಪರೇಟಿಂಗ್ ಲೆವರೇಜ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಆಪರೇಟಿಂಗ್ ಲೆವರೇಜ್? ಆಪರೇಟಿಂಗ್ ಲೆವರೇಜ್ ಅಂತಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ನೆನ್ಪಿಟ್ಕೊಳ್ಳಿ, ಫೈನಾನ್ಷಿಯಲ್ ಲೆವರೇಜ್ ಅಂದರೆ EBIT ಡಿವೈಡೆಡ್ ಬೈ EBT, ಅದು ಫೈನಾನ್ಷಿಯಲ್ ಲೆವರೇಜ್. ಆಪರೇಟಿಂಗ್ ಲೆವರೇಜ್ ಅಂತಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇನ್ನೊಂದು ಕಂಬೈನ್ಡ್ ಲೆವರೇಜ್ ಅಂತ ಬರ್ತದೆ. ಕಂಬೈನ್ಡ್ ಲೆವರೇಜ್ ಅಂತಂದರೆ ಆಪರೇಟಿಂಗ್ ಲೆವರೇಜ್ ಇಂಟು ಫೈನಾನ್ಷಿಯಲ್ ಲೆವರೇಜ್, ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್, ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂಥದ್ದು ನಮಗೆ ಕಂಬೈನ್ಡ್ ಲೆವರೇಜ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಒಂದು. ಹಾಗಾದರೆ EBIT ನೇರವಾಗಿ ಕೊಟ್ಟಿದ್ದರೆ ಓಕೆ. ಒಂದು ವೇಳೆ ನೇರವಾಗಿ EBIT ಕೊಟ್ಟಿಲ್ಲ, EBT ಕೊಟ್ಟಿಲ್ಲ, ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ, ಆವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಒಂದು ಪ್ಯಾಟ್ರನ್ ಬರೆಸ್ತೀನಿ, ಅದನ್ನು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಸ್, ನೋಡಿ, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕೀಗ. ನಮಗೆ EBIT ಬೇಕು, EBT ಬೇಕು ಮತ್ತು ಕಾಂಟ್ರಿಬ್ಯೂಷನ್ ಬೇಕು.
ಸೊ ಈಗ ಏನು ಮಾಡ್ತೀರಾ ಅಂದರೆ ಪರ್ಟಿಕ್ಯುಲರ್ಸ್ ರುಪೀಸ್ ಒಂದು ಪ್ರೊಫಾರ್ಮ ಹೇಳ್ತೀನಿ, ಅದ್ರ ಪ್ರಕಾರ ಫಾಲೋ ಮಾಡಿದ್ರೆ ಆಯಿತು. ಸೊ ನೋಡಿ, ಮೊದಲಿಗೆ ಸೇಲ್ಸ್ ತೊಗೊಳ್ಳಿ. ಸೇಲ್ಸ್ ಕೊಟ್ಟಿರ್ತಾರೆ, ಸೇಲ್ಸ್ ಅಮೌಂಟ್ ಏನಿದೆಯೋ ಆ ಸೇಲ್ಸ್ ತೊಗೊಳ್ಳಿ. ಸೇಲ್ಸಲ್ಲಿ ನೀವು ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಬೇಕಾಗತ್ತೆ. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ನೀವು ಮೈನಸ್ ಮಾಡಿ ಆವಾಗ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ವೆನ್ ವೇರಿಯಬಲ್ ಕಾಸ್ಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ನೀವು ಡಿಡಕ್ಟ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಅದನ್ನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ವಾಟ್ ಈಸ್ ಕಾಂಟ್ರಿಬ್ಯೂಷನ್? ಕಾಂಟ್ರಿಬ್ಯೂಷನ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ವೆನ್ ದ ವೇರಿಯಬಲ್ ಕಾಸ್ಟ್ ಈಸ್ ಡಿಡಕ್ಟೆಡ್ ಫ್ರಮ್ ದ ಸೇಲ್ಸ್, ದ ರಿಸಲ್ಟೆಂಟ್ ಅಮೌಂಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಕಾಂಟ್ರಿಬ್ಯೂಷನ್. ಅದನ್ನು ಕಾಂಟ್ರಿಬ್ಯೂಷನ್ ಅಂತ ನಾವು ಹೇಳ್ತಾ ಇದ್ವಿ, ಸರಿನಾ? ಈ ಕಾಂಟ್ರಿಬ್ಯೂಷನಲ್ಲಿ ನೀವು ಈ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಿದ್ದೀರಲ್ಲ, ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಕ್ತು. ನೆಕ್ಸ್ಟು ವೇರಿಯಬಲ್ ಕಾಸ್ಟಿಗೆ ಆಪೋಸಿಟ್ಟು ಫಿಕ್ಸ್ಡ್ ಕಾಸ್ಟ್ ಅಲ್ವಾ? ಫಿಕ್ಸ್ಡ್ ಕಾಸ್ಟ್. ಈಗ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡೋಣ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ನೀವು ಮೈನಸ್ ಮಾಡ್ತೀರಾ. ನೋಡಿ, ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದಾಗ ನಿಮಗೇನು ಸಿಗುತ್ತೆ ಅಂತಂದರೆ EBIT ಸಿಗುತ್ತೆ. EBIT ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಆ ವ್ಯಾಲ್ಯೂ ಸಿಗುತ್ತೆ. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಿದಾಗ ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡಿಕೊಂಡಾಗ ನಿಮಗೇನು ಸಿಗುತ್ತೆ? ಆಪರೇಟಿಂಗ್ ಪ್ರಾಫಿಟ್ ಅಥವಾ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇಂಟ್ರೆಸ್ಟು ತೆಗೆದಿಲ್ಲ, ಟ್ಯಾಕ್ಸು ತೆಗೆದಿಲ್ಲ ನಾನು, ಹೌದಲ್ವಾ? ಇದು ಸಿಕ್ತು. ನೆಕ್ಸ್ಟ್ EBIT ಒಳಗಡೆಗೆ ನಮಗೆ EBT ಬೇಕಂದ್ರೆ I ಮೈನಸ್ ಮಾಡಿದ್ರೆ ಆಯಿತು, ಅವಾಗ EBT ಸಿಗುತ್ತಲ್ವಾ? ಸೊ ಮೈನಸ್ ಇಂಟ್ರೆಸ್ಟ್. EBITನಲ್ಲಿ ಅಥವಾ ಆಪರೇಟಿಂಗ್ ಪ್ರಾಫಿಟಲ್ಲಿ ಇಂಟ್ರೆಸ್ಟನ್ನು ನೀವು ಮೈನಸ್ ಮಾಡಿದಾಗ ಏನು ಸಿಗುತ್ತಲ್ಲ, ದಟ್ ವ್ಯಾಲ್ಯೂವನ್ನು ನಾವು EBT ಅಂತ ಕರಿತೀವಿ. ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಕಾಂಟ್ರಿಬ್ಯೂಷನ್ ಬೇಕು, EBIT ಬೇಕು ಮತ್ತು EBT ಬೇಕು. ಸೊ ಮೂರು ಸಿಗ್ತಾ ಹೋಗ್ತದೆ ಅಲ್ವಾ? ಸೊ ಅದನ್ನು ನಾವು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಈಗ ಒಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಓಕೆ, ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತದೆ ನೋಡಿ. ಏನು ಹೇಳಿದರೆ, ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ದ ಫೈನಾನ್ಷಿಯಲ್, ಆಪರೇಟಿಂಗ್ ಆ್ಯಂಡ್ ಕಂಬೈನ್ಡ್ ಲೆವರೇಜ್. ಓಕೆ, ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಫೈನಾನ್ಷಿಯಲ್ ಲೆವರೇಜ್, ಆಪರೇಟಿಂಗ್ ಲೆವರೇಜ್ ಆ್ಯಂಡ್ ಕಂಬೈನ್ಡ್ ಲೆವರೇಜ್ ಮೂರು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಮಾಹಿತಿ ಏನೇನು ಕೊಟ್ಟಿದ್ದಾರೆ? ಸೇಲ್ಸ್ 10,000 ಯೂನಿಟ್ಸ್ ಅಟ್ ₹25 ಪರ್ ಯೂನಿಟು. ಸೊ ಅಲ್ಲಿ 10,000 ಯೂನಿಟ್ಸನ್ನು ಸೇಲ್ ಮಾಡ್ತಾ ಇದ್ದಾರಂತೆ. ಒಂದಕ್ಕೆ ₹25 ಆಯಿತು ಆ್ಯಸ್ ದ ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ 5 ಪರ್ ಯೂನಿಟ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 30,000 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಕಾಸ್ಟ್ 15,000 ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು? ಈಗ ಫೈನಾನ್ಷಿಯಲ್ ಲೆವರೇಜು, ಆಪರೇಟಿಂಗ್ ಲೆವರೇಜು ಮತ್ತೊಂದು ಕಂಬೈನ್ಡ್ ಲೆವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫೈನಾನ್ಷಿಯಲ್ ಲೆವರೇಜ್ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗಿದೆ ನಿಮಗೆ, EBIT ಡಿವೈಡೆಡ್ ಬೈ EBT ಫೈನಾನ್ಷಿಯಲ್ ಲೆವರೇಜ್. ಆಪರೇಟಿಂಗ್ ಲೆವರೇಜ್ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಗೊತ್ತಿದೆ. ಆಪರೇಟಿಂಗ್ ಲೆವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ನೋಡ್ತಾ ಇದ್ದೀವಿ ನಾವಲ್ಲಿ? ಕಾಂಟ್ರಿಬ್ಯೂಷನ್ ನೋಡ್ತೀವಿ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBITಯನ್ನು ನೋಡ್ತಾ ಇದ್ದೀವಿ. ಇನ್ನು ಕಂಬೈನ್ಡ್ ಲೆವರೇಜ್ ಅಂತ ಬಂದಾಗ ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್ ಅವೆರಡು ಕೂಡ ಭಾಳ ಇಂಪಾರ್ಟೆಂಟ್. ಸೊ ಈಗ ಮಾಹಿತಿ ಏನೇನು ಕೊಟ್ಟಿದ್ದಾರೆ ಅವರು ನೋಡ್ತಾ ಹೋಗೋಣ. ಫಸ್ಟಿಗೆ ಸೇಲ್ಸ್ 10,000 ಯೂನಿಟ್ಸ್ ಅಟ್ ₹25 ಪರ್ ಯೂನಿಟ್ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಈಗ ಸೇಲ್ಸ್ ಬೇಕಾಗಿತ್ತು ನಮಗೆ. ಸೇಲ್ಸ್ ಎಷ್ಟಿದೆ? 25,000 ಯೂನಿಟ್ಸ್ ಅಂತೆ. 25,000 ಯೂನಿಟ್ಸು ಅಂದರೆ 25,000 ಇಂಟು ಒಂದು ಯೂನಿಟಿಗೆ ಎಷ್ಟಂತೆ? ₹25 ಹೇಳಿದ್ದಾರೆ. ಒಂದು ಯೂನಿಟಿಗೆ ₹25 ಹೇಳಿದ್ದಾರೆ, ಹೌದಲ್ವಾ? ಸರಿ, ಸೇಲ್ಸ್ 10,000 ಅಲ್ವಾ? 10,000 ಯೂನಿಟ್ಸ್, 10,000 ಯೂನಿಟ್ಸ್ ಇಂಟು 25 ಅಂದರೆ ಅಲ್ಲಿಗೆ 2,50,000 ಆಯಿತು. 2,50,000. ಅದರಲ್ಲಿ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಎಷ್ಟು ಹೇಳಿದ್ದಾರೆ? ವೇರಿಯಬಲ್ ಕಾಸ್ಟ್ 5 ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ವೇರಿಯಬಲ್ ಕಾಸ್ಟ್ ಒಂದು ಯೂನಿಟಿಗೆ ₹5 ಅಂತ. ಅಂಥದ್ದು 10,000 ಯೂನಿಟ್ ಇದೆ ಅಲ್ವಾ? ಒಂದು ಯೂನಿಟಿಗೆ ₹5 ಅಂಥದ್ದು 10,000 ಯೂನಿಟ್ಸ್ ಇದೆ. 5 ಇಂಟು 10,000 ಅಂದರೆ ಅಲ್ಲಿಗೆ ₹50,000 ಆಯಿತು. ₹50,000 ವೇರಿಯಬಲ್ ಕಾಸ್ಟ್ ಆಗುತ್ತೆ. ಈಗ ಸೇಲ್ಸಲ್ಲಿ ನಾವು ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ಹಂಗಾದರೆ? ₹2,00,000 ಕಾಂಟ್ರಿಬ್ಯೂಷನ್ ಆಯಿತು. ಎಷ್ಟಾಯಿತು? ₹2,00,000 ಕಾಂಟ್ರಿಬ್ಯೂಷನ್ ಆಯಿತು. ಈ ಕಾಂಟ್ರಿಬ್ಯೂಷನಲ್ಲಿ ನಾವು ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ ಅಥವಾ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಹೇಳಿದ್ದಾರೆ? 30,000 ಅಂತ ನೇರವಾಗಿ ಹೇಳಿದ್ದಾರೆ, ಹೌದಲ್ವಾ? ಫಿಕ್ಸ್ಡ್ ಕಾಸ್ಟ್ 30,000 ಪರ್ ಯೂನಿಟ್ ಹೇಳಿಲ್ಲ, ಒಟ್ಟು 30,000 ಆಗಿದೆ ಅಂತ ಹೇಳಿದ್ದಾರೆ.
ಈಗ 2,00,000 30,000 ಮೈನಸ್ ಮಾಡ್ತಾ ಇದ್ದೀನಿ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡ್ತಾ ಇದ್ದೀನಿ. 1,70,000 ಸಿಕ್ತು. ದಿಸ್ 1,70,000 ಏನಂತ ಹೇಳ್ತೀನಿ ನಾನು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಆಪರೇಟಿಂಗ್ ಪ್ರಾಫಿಟ್ ದಟ್ ಐ ಹ್ಯಾವ್ ಗಾಟ್ ಈಸ್ 1,70,000 ರೂಪೀಸ್ ಆಯಿತು. ಈ EBITನಲ್ಲಿ ಇಂಟ್ರೆಸ್ಟನ್ನು ಮೈನಸ್ ಮಾಡಬೇಕೀಗ. ಸೊ ಇಂಟ್ರೆಸ್ಟ್ ಅವರೇ ಹೇಳಿದ್ದಾರೆ. ಎಷ್ಟು ಹೇಳಿದ್ದಾರೆ ಇಂಟ್ರೆಸ್ಟು 5,000 ಹೇಳಿದ್ದಾರೆ, ಸಾರಿ 15,000 ಹೇಳಿದ್ದಾರೆ ಇಂಟ್ರೆಸ್ಟ್, ಹೌದಲ್ವಾ? ಸೊ 15,000 ಹೇಳಿದ್ದಾರೆ. ಅಲ್ಲಿಗೆ 1,70,000 15,000 ಮೈನಸ್ ಮಾಡೋಣ, 1,55,000. ಸೊ 1,55,000 ಈಸ್ ದ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ನಮಗೆ ಸಿಕ್ಕಿದೆ, ಹೌದಲ್ವಾ? ಓಕೆ, ಪ್ರಫಾರ್ಮದಲ್ಲಿ ಏನು ಮಾಡೋಕ್ಕೂ ಫಸ್ಟು ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡೋಣ. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ನಾವು ಮೈನಸ್ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ತು. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡೋಣ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಸಿಕ್ತು. ಅದರಲ್ಲಿ ಇಂಟ್ರೆಸ್ಟನ್ನು ಮೈನಸ್ ಮಾಡೋಣ, ಆವಾಗ ನಮಗೆ EBT ಸಿಗುತ್ತೆ, ಅದಲ್ವಾ? ಅದನ್ನು ಸ್ವಲ್ಪ ನೀವು ಕ್ರಮವಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಓಕೆ, ಈಗೇನು ಫೈನಾನ್ಷಿಯಲ್ ಲೆವರೇಜನ್ನು ಕಂಡುಹಿಡಿಬೇಕು, ಆಪರೇಟಿಂಗ್ ಲೆವರೇಜನ್ನು ಕಂಡುಹಿಡಿಬೇಕು, ಮತ್ತೊಂದು ಕಂಬೈನ್ಡ್ ಲೆವರೇಜನ್ನು ಕಂಡುಹಿಡಬೇಕು. ಈಗ ಫೈನಾನ್ಷಿಯಲ್ ಲೆವರೇಜ್ ಕಂಡುಹಿಡಿಯೋಣ. ಹೆಂಗೆ ಕಂಡುಹಿಡಿಯೋಣ? ನೀವು ಹೆಡ್ಡಿಂಗ್ ಬರೀಬೇಕು ಇಲ್ಲಿ, ಕ್ಯಾಲ್ಕುಲೇಷನ್ ಆಫ್ ಫೈನಾನ್ಷಿಯಲ್ ಲೆವರೇಜ್ ಅಂತ ಬರೆದು ಇದನ್ನು ಬರೀರಿ. ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಫೈನಾನ್ಷಿಯಲ್ ಲೆವರೇಜ್ ಫಾರ್ಮುಲಾ ಏನಿದೆ? ಫೈನಾನ್ಷಿಯಲ್ ಲೆವರೇಜ್ ಅಂತ ತಕ್ಷಣ ನಿಮಗೆ ಗೊತ್ತಿರಬೇಕು, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ಹೌದಲ್ವಾ? ಈಗ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ? ಅರ್ನಿಂಗ್ ಬಿಫೋರ್ EBIT ಎಷ್ಟಿದೆ? 1,70,000 ಇದೆ. ಸೊ 1,70,000 ಡಿವೈಡೆಡ್ ಬೈ EBT ಎಷ್ಟಿದೆ? 1,55,000 ಇದೆ. ಸೊ 1,55,000 ಇದೆ. ಈಗ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸನ್ನು EBITನೊಂದಿಗೆ ಏನು ಮಾಡೋಣ? ಡಿವೈಡ್ ಮಾಡೋಣ. ಸೊ ಡಿವೈಡ್ ಮಾಡಿದಾಗ ನಮಗೆ 1.09 ಸಿಗ್ತಾ ಇದೆ ಆನ್ಸರ್, 1.09. ಅದಕ್ಕೆ ಟೈಮ್ಸ್ ಅಂತ ಹೇಳಿ ಏನು ಆನ್ಸರ್ ಬಂದರೂ ಕೂಡ ಇಲ್ಲಿ ನೀವು ಟೈಮ್ಸ್ ಅಂತ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಇದು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಅದು ಫೈನಾನ್ಷಿಯಲ್ ಲೆವರೇಜ್ ಆಯಿತು. ನೆಕ್ಸ್ಟ್ ಇನ್ನೊಂದು ಆಪರೇಟಿಂಗ್ ಲೆವರೇಜ್ ಕಂಡುಹಿಡಿಯೋಣ. ಸೊ ಆಪರೇಟಿಂಗ್ ಲೆವರೇಜ್ ಫಾರ್ಮುಲಾ ಗೊತ್ತಿದೆ ನಿಮಗೆ. ಆಪರೇಟಿಂಗ್ ಲೆವರೇಜ್ ಅಂತಂದರೆ ಕಾಂಟ್ರಿಬ್ಯೂಷನ್ ತೊಗೊಳ್ತಾ ಇದ್ದೀರಾ, ಹೌದಲ್ವಾ? ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಈಗ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಇಲ್ಲಿ? 2 lakh ಇದೆ ಅಲ್ವಾ? ಸೊ 2 lakh ತೊಗೊಂಡಿದ್ದೀನಿ. ಸೊ 2 lakh ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ? EBIT ಎಷ್ಟಿದೆ? 1,70,000 ಇದೆ. 1,70,000 ಅಲ್ಲಿಗೆ 2 lakh ಡಿವೈಡೆಡ್ ಬೈ 1,70,000 ಅಂದರೆ 1.17 ಅಂತೆ. 1.17 ಆನ್ಸರ್ ಏನೇ ಬಂದರೂ ಕೂಡ ಅದಕ್ಕೆ ಟೈಮ್ಸ್ ಅಂತ ಹೇಳಿ. ಆನ್ಸರ್ ಏನೇ ಬಂದರೂ 1.17 ಟೈಮ್ಸ್ ಅಂತ ಕಾಣಿಸ್ತಾ ಇದೆ. ಒಂದೇ ನಿಮಿಷ, ಸಾರಿ. 17 ಟೈಮ್ಸ್ ಅಂತ ಹೇಳ್ತಾ ಇದ್ದೀರಾ. ಇದಾಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ? ಈಗ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕೇನಂದರೆ ಕಂಬೈನ್ಡ್ ಲೆವರೇಜ್. ಸೊ ಈಗ ಕಂಬೈನ್ಡ್ ಲೆವರೇಜನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಲ್ಲೇ ರಬ್ ಮಾಡಿ ಬರೀತೀವಿ ನೋಡಿ. ಕಂಬೈನ್ಡ್ ಲೆವರೇಜ್ ಫುಲ್ ಬರೀಬೇಕು ನೀವು. ಸೊ ಕಂಬೈನ್ಡ್ ಲೆವರೇಜ್ ಅಂದರೆ ಗೊತ್ತಿದೆ ನಿಮಗೆ, ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್. ಕಂಬೈನ್ಡ್ ಲೆವರೇಜ್ ಈಸ್ ಈಕ್ವಲ್ ಟು ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್. ಈಗ ಫೈನಾನ್ಷಿಯಲ್ ಲೆವರೇಜು ಆನ್ಸರ್ ಎಷ್ಟು ಬಂದಿತ್ತು? ಫೈನಾನ್ಷಿಯಲ್ ಲೆವರೇಜು ನಿಮಗೆ ಬಂದಿದ್ದು 1.09 ಅಲ್ವಾ? 1.09 ಇಂಟು ಆಪರೇಟಿಂಗ್ ಲೆವರೇಜ್ ಎಷ್ಟಿದೆ? 1.17 ಇದೆ. 1.17 ಅಂದರೆ ಈಗ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 1.09 ಇಂಟು 1.17 ಮಲ್ಟಿಪ್ಲೈ ಮಾಡೋಣ, ಆವಾಗ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ, ದಟ್ ಈಸ್ 1.29. ಆನ್ಸರ್ನ ಟೈಮ್ಸ್ ಅಂತ ನೀವು ಹೇಳ್ತಾ ಹೋಗ್ರಿ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಲೆವರೇಜಸ್, ಫೈನಾನ್ಷಿಯಲ್ ಲೆವರೇಜು ಮತ್ತು ಆಪರೇಟಿಂಗ್ ಲೆವರೇಜು, ಇನ್ನೊಂದು ಕಂಬೈನ್ಡ್ ಲೆವರೇಜನ್ನು. ಬಟ್ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಪ್ರೊಫಾರ್ಮ ಗೊತ್ತಿರಬೇಕು, ನೇರವಾಗಿ ವ್ಯಾಲ್ಯೂ ಇರಲ್ಲ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಸಿಗುತ್ತೆ, ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಮಾಡಿದಾಗ ನಿಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಗುತ್ತೆ,
ಅದರಲ್ಲಿ ಇಂಟ್ರೆಸ್ಟನ್ನು ಮೈನಸ್ ಮಾಡಿದಾಗ EBT ಅಥವಾ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅದಾದ ನಂತರವಾಗಿ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಫೈನಾನ್ಷಿಯಲ್ ಲೆವರೇಜನ್ನು ಯಾವ ರೀತಿ ಕಂಡುಹಿಡಿತೀರಾ? ಫೈನಾನ್ಷಿಯಲ್ ಲೆವರೇಜ್ ಅಂದರೆ EBIT ಡಿವೈಡೆಡ್ ಬೈ EBT ಫೈನಾನ್ಷಿಯಲ್ ಲೆವರೇಜ್. ಆಪರೇಟಿಂಗ್ ಲೆವರೇಜ್ ಅಂತಾರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡ್ತೀರಾ. ಇನ್ನೊಂದು ಕಂಬೈನ್ಡ್ ಲೆವರೇಜ್ ಅಂತಂದರೆ ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್, ಅಂದರೆ ಬಂದಿರತಕ್ಕಂಥ ಆನ್ಸರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕಂಬೈನ್ಡ್ ಲೆವರೇಜ್ ಅನ್ನುವಂಥದ್ದು ಸಿಗ್ತದೆ ಅಂತೇಳ್ಬಿಟ್ಟು. ಸೊ ಇದೇ ಥರನಾದಂಥ ಮತ್ತೊಂದು ಪ್ರಾಬ್ಲಮ್ ಹೇಳ್ತಾರೆ ನೋಡಿ. ಇಲ್ಲಿ ಏನು ಹೇಳಿದ್ದಾರೆ? ಸೊ ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ದ ಆಪರೇಟಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಕಂಬೈನ್ಡ್ ಲೆವರೇಜ್. ಮೂರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದೆ. ನೀವು 5 ಮಾರ್ಕ್ಸಿಗೆ ಆದರೂ ಒಂದು ಕೇಳ್ಬೋದು, 3 ಕಂಡುಹಿಡಿಯೋಣ, 10 ಮಾರ್ಕ್ಸಿಗೆ ಕೇಳ್ಬೋದು. ಇಂಟ್ರೆಸ್ಟ್ 10,000 ಹೇಳಿದ್ದಾರೆ. ಸೇಲ್ಸ್ 15,000 ಯೂನಿಟ್ಸ್ ಅಟ್ ರುಪೀಸ್ 10 ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ಆ್ಯಂಡ್ ವೇರಿಯಬಲ್ ಕಾಸ್ಟ್ 4 ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 20,000 ಅಂತ ಹೇಳಿದ್ದಾರೆ. ಓಕೆ, ಇಷ್ಟು ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೇರವಾಗಿ ತೊಗೊಂಡ್ಬಿಡೋಣ ನಾವು. ಸೊ ಇಂಟ್ರೆಸ್ಟ್ 10,000, ಸೇಲ್ಸ್ 15,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ 15,000 ಯೂನಿಟ್ಸ್ ಅಟ್ ರುಪೀಸ್ 10 ಪರ್ ಅಂತಂದರೆ ಸೇಲ್ಸ್ ಎಷ್ಟಿದೆ? 15,000 ಯೂನಿಟ್ಸ್ ಅಂತ ಒಂದಕ್ಕೆ 10 ರೂಪಾಯಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಷ್ಟಾಯಿತು? 1,50,000 ರೂಪಾಯಿ ಆಯಿತು ಅಲ್ವಾ? 1,50,000 ರೂಪಾಯಿ ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ? ಓಕೆ, ವೇರಿಯಬಲ್ ಕಾಸ್ಟ್ 4 ಪರ್ ಯೂನಿಟ್. ವೇರಿಯಬಲ್ ಕಾಸ್ಟ್ ಒಂದಕ್ಕೆ 4 ರೂಪಾಯಿ ಅಂತ ಹೇಳಿದ್ದಾರೆ. ಅಂದರೆ 15,000 ಇಂಟು 4 ಅಂದರೆ ಎಷ್ಟು? 60,000 ರೂಪಾಯಿ ಆಯಿತು ಅಲ್ವಾ? 15,000 ಇಂಟು 4 ಯಾವುದಕ್ಕೆ? ವೇರಿಯಬಲ್ ಕಾಸ್ಟ್ಗೆ. 15,000 ಯೂನಿಟ್ಸ್ ಇದೆ, ಒಂದು ಯೂನಿಟಿಗೆ ಎಷ್ಟಂತೆ? 4 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 60,000 ರೂಪಾಯಿ ಆಯಿತು. ಈಗ 1,50,000 ಅಂದರೆ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡೋಣ. ಎಷ್ಟಾಯಿತು? 90,000. 90,000 ಏನದು? ಕಾಂಟ್ರಿಬ್ಯೂಷನ್ 90,000 ಸಿಕ್ತೀಗ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಏನಾದ್ರು ಹೇಳಿದಾರಾ ನೋಡೋಣ. ಸೊ ಈಗ ಫಿಕ್ಸ್ಡ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ 20,000 ಹೇಳಿದ್ದಾರೆ. ಸೊ ಫಿಕ್ಸ್ಡ್ ಕಾಸ್ಟನ್ನು ಮೈನಸ್ ಮಾಡಬೇಕಾಗಿದೆ. 90,000ಅಲ್ಲಿ ಫಿಕ್ಸ್ಡ್ ಕಾಸ್ಟ್ 20,000 ಮೈನಸ್ ಮಾಡಿದಾಗ ನಮಗೆ 70,000 ಬಂತು. ಈ 70,000ಗೆ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಾ. ಅದಾಯಿತು. ನೆಕ್ಸ್ಟ್ ಇಂಟ್ರೆಸ್ಟನ್ನು ಮೈನಸ್ ಮಾಡೋಣ. ಆವಾಗ ನಮಗೆ EBT ಸಿಗುತ್ತೆ. ಇಂಟ್ರೆಸ್ಟ್ ಕೊಟ್ಟಿದ್ದಾರಾ? ಈಗ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇಂಟ್ರೆಸ್ಟು 10,000 ಸ್ಟಾರ್ಟಿಂಗಿಗೆ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ 10,000 ಕೊಟ್ಟಿದ್ದಾರೆ. ಅಲ್ಲಿಗೆ ಎಷ್ಟಾಯ್ತಿದ್ದು? 60,000 ಆಯಿತು. 70ನಲ್ಲಿ 10ಅನ್ನು ಮೈನಸ್ ಮಾಡಿ 60,000 ಆಯಿತು. ಈಗ ನಾವೇನು ಮಾಡೋಣ? ಕ್ಯಾಲ್ಕುಲೇಷನ್ ಮಾಡೋಣ. ಫೈನಾನ್ಷಿಯಲ್ ಲೆವರೇಜು, ಆಪರೇಟಿಂಗ್ ಲೆವರೇಜು ಮತ್ತು ಕಂಬೈನ್ಡ್ ಲೆವರೇಜು. ಈಗ ಫೈನಾನ್ಷಿಯಲ್ ಲೆವರೇಜು. ಸೊ ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು, ಫೈನಾನ್ಷಿಯಲ್ ಲೆವರೇಜ್ ಫಾರ್ಮುಲಾ ಏನು ನಿಮಗೆ ಗೊತ್ತಿದೆ. ಫೈನಾನ್ಷಿಯಲ್ ಲೆವರೇಜ್ ಅಂತಂದರೆ EBIT ಡಿವೈಡೆಡ್ ಬೈ EBT ಅಲ್ವಾ? EBIT ಡಿವೈಡೆಡ್ ಬೈ EBT ಮಾಡ್ತಾ ಇದ್ದೀರಾ. EBIT, ಸೊ EBIT ಎಷ್ಟಿದೆ? 70,000 ಇದೆ ಅಲ್ವಾ? ಸೊ 70,000 ಡಿವೈಡೆಡ್ ಬೈ EBT ಎಷ್ಟು ಕೊಟ್ಟಿದ್ದಾರೆ? 60,000 ಕೊಟ್ಟಿದ್ದಾರೆ. 70,000 ಡಿವೈಡೆಡ್ ಬೈ 60,000 ಫೈನಾನ್ಷಿಯಲ್ ಲೆವರೇಜನ್ನು ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಸೊ 70/6 ಅಂದರೆ 1.16 ಅಂತೆ. 1.16 ಟೈಮ್ ಅಂತ ಹೇಳ್ತೀರಾ. ಆನ್ಸರ್ ಏನೇ ಬಂದರೂ ಕೂಡ ಟೈಮ್ಸಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ರಿ. EBIT ಫೈನಾನ್ಷಿಯಲ್ ಲೆವರೇಜ್ ಆಯಿತು. ನೆಕ್ಸ್ಟು ಆಪರೇಟಿಂಗ್ ಲೆವರೇಜ್. ಸೊ ಆಪರೇಟಿಂಗ್ ಲೆವರೇಜ್ ಅಂದರೆ ಗೊತ್ತಿದೆ ನಿಮಗೆ ಫಾರ್ಮುಲಾ ಕಾಂಟ್ರಿಬ್ಯೂಷನ್, ಹೌದಲ್ವಾ? ಸೊ ಬರಿಬೇಕಾಗುತ್ತೆ ಅದನ್ನ. ಕಾಂಟ್ರಿಬ್ಯೂಷನ್ ಬರೀತೀರಾ. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಕಾಂಟ್ರಿಬ್ಯೂಷನ್ 90,000 ಇದೆ ಅಲ್ವಾ? ಕಾಂಟ್ರಿಬ್ಯೂಷನ್ 90,000 ಡಿವೈಡೆಡ್ ಬೈ EBIT ಅಂದರೆ ಎಷ್ಟು ಕೊಟ್ಟಿದ್ದಾರೆ? 70,000 ಕೊಟ್ಟಿದ್ದಾರೆ. ಸೊ 70,000 90,000 ಡಿವೈಡೆಡ್ ಬೈ 70,000 ಮಾಡೋಣ. ಸೊ ಆಗ ಒಂದು ವ್ಯಾಲ್ಯೂ ಬರ್ತಾ ಇದೆ ನಮಗೆ. ಎಷ್ಟು? 1.28 ಟೈಮ್ಸ್ ಅಂತ ಹೇಳ್ತೀರಾ. 1.28 ಟೈಮ್ಸ್. ಇನ್ನೊಂದು ಕಂಬೈನ್ಡ್ ಲೆವರೇಜನ್ನು ಇಲ್ಲೇ ತೋರಿಸ್ತೀನಿ ನೋಡಿ. CL ಕಂಬೈನ್ಡ್ ಲೆವರೇಜ್ ಅಂದರೆ ಗೊತ್ತಿದೆ ನಿಮಗೆ ಏನು? FL ಇಂಟು ಅಂದರೆ ಫೈನಾನ್ಷಿಯಲ್ ಲೆವರೇಜ್ ಇಂಟು ಆಪರೇಟಿಂಗ್ ಲೆವರೇಜ್. ಅವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ. ಈಗ ಫೈನಾನ್ಷಿಯಲ್ ಲೆವರೇಜ್ ಎಷ್ಟು ಕೊಟ್ಟಿದ್ದಾರೆ? 1.16 ಇದೆ. ಇಂಟು ಆಪರೇಟಿಂಗ್ ಲೆವರೇಜ್ 1.28 ಕೊಟ್ಟಿದ್ದಾರೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ 1.48 ಸಿಗ್ತದೆ. 1.48 ಟೈಮ್ಸ್. ಒಂದೆರಡು ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಲೆವರೇಜಲ್ಲಿ ಬಂದಾಗ ಯಾವ ಲೆವರೇಜ್ ಆದರೂ ಕೊಡಿ, ಇದನ್ನು ನೀವು ಫಾಲೋ ಮಾಡಿದರೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ಈ ಪ್ರಾಬ್ಲಮ್ ನೀವು ಅರ್ಥವಾಯಿತು ಅಂತ ಭಾವಿಸ್ತಾ ಇದ್ದೀನಿ.
ಸೊ ಹಾಗೆ ಇನ್ನೊಂದು ಹೇಳಿಬಿಡ್ತೀನಿ ನೋಡಿ, 10 ಮಾರ್ಕ್ಸಿಗೆ ಏನಾದರೂ ಕೇಳಿದಾಗ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಅದನ್ನೆಲ್ಲ ಹೇಳಿಬಿಡ್ತೀನಿ ನೋಡಿ. ಏನು ಹೇಳಿದ್ದಾರೆ, ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ದ ಫೈನಾನ್ಷಿಯಲ್ ಆಪರೇಟಿಂಗ್ ಆ್ಯಂಡ್ ಕಂಬೈನ್ಡ್ ಲೆವರೇಜ್ ಸೇಲ್ಸ್ 10,000 ಯೂನಿಟ್ಸ್ ಸಾರಿ ಇನ್ನೊಂದಿದೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ 2 ಕಂಪನೀಸ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಫೈನಾನ್ಷಿಯಲ್ ಆ್ಯಂಡ್ ಆಪರೇಟಿಂಗ್ ಲೆವರೇಜ್. ಫೈನಾನ್ಷಿಯಲ್ ಲೆವರೇಜ್ ಮತ್ತು ಆಪರೇಟಿಂಗ್ ಲೆವರೇಜನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ, ಬಟ್ 2 ಕಂಪ್ನಿಗಳನ್ನು ಕೊಟ್ಟಿದ್ದಾರೆ. ಸೊ ಫರ್ಮ್ ಎ ಇದೆ, ಇನ್ನೊಂದು ಫರ್ಮ್ ಬಿ ಇದೆ, 2 ಕಂಪ್ನಿ ಕೊಡಿ. ಸೇಲ್ಸು ಫರ್ಮ್ ಎದು 20 ಲ್ಯಾಕ್ ಇದೆ, ಫರ್ಮ್ ಬಿ ಇದು 30 ಲ್ಯಾಕ್ ಇದೆ. ವೇರಿಯಬಲ್ ಕಾಸ್ಟು ಫರ್ಮ್ ಎದು 40% ಆನ್ ಸೇಲ್ಸ್ ಎಷ್ಟಾಗಿತ್ತು ಅದರ 40% ಅಂತ. ಫರ್ಮ್ ಬಿ ಇದು 30% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಕಾಸ್ಟು ಒಂದು 5 ಲ್ಯಾಕು, ಇನ್ನೊಂದು 7 ಲ್ಯಾಕ್. ಇಂಟ್ರೆಸ್ಟು ಒಂದು 1 ಲ್ಯಾಕು, ಇನ್ನೊಂದು 1,25,000 ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಸೊ ಪರ್ಟಿಕ್ಯುಲರ್ಸ್ ಫಾರ್ಮ್ ಎ ಫಾರ್ಮ್ ಬಿ ಫಾರ್ಮ್ ಸಿ ಕೇಳಿದ್ದಾರೆ ಅದನ್ನು ಹಾಕ್ಕೊಳ್ಳೋಣ. ಈಗ ಬರೋಣ, ಈ ಥರ ಫಾರ್ಮ್ ಎ ಫಾರ್ಮ್ ಬಿ ಅಂತ ಹೇಳ್ಬಿಟ್ಟು ಒಂದು ಟೇಬಲಲ್ಲಾದರೂ ತೋರಿಸ್ಬೋದು, ಇಲ್ಲಿ 2 ಟೇಬಲಲ್ಲಾದರೂ ತೋರಿಸ್ಬೋದು. 1ರಲ್ಲೇ ಮಾಡಿದರೆ ಮಾರ್ಕ್ಸ್ ಏನು ಕಡಿಮೆ ಮಾಡಲ್ಲ, 2 ಮಾಡಿದರೆ ಮಾರ್ಕ್ಸ್ ಏನು ಜಾಸ್ತಿನೂ ಕೊಡಲ್ಲ. ಓಕೆ, ನಿಮ್ಮ ಅನುಕೂಲ ಯಾವುದಾದ್ರೂ ಮಾಡಿ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೇಲ್ಸ್ ಒಂದು 20 ಲಕ್ಷ, ಇನ್ನೊಂದು 30 ಲಕ್ಷ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಅದಲ್ವಾ? ಸೇಲ್ಸು ಒಂದು 20 ಲಕ್ಷ ಕೊಟ್ಟಿದ್ದಾರೆ, ಇನ್ನೊಂದು 30 ಲಕ್ಷ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಲಕ್ಷಣ ಬರ್ಕೊಳ್ರಿ ಸೇಲ್ಸು, ಅಲ್ವಾ? ಓಕೆ, ಒಂದು 20 ಲಕ್ಷ, ಇನ್ನೊಂದು 30 ಲಕ್ಷ. ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ನೋಡೋಣ. ವೇರಿಯಬಲ್ ಕಾಸ್ಟ್ ಎಷ್ಟು ಹೇಳಿದರೆ, ಒಂದು 40% ಆನ್ ಸೇಲ್ಸು, ಇನ್ನೊಂದು 30% ಆನ್ ಸೇಲ್ಸು. ಸೇಲ್ಸ್ ಎಷ್ಟಾಗಿರುತ್ತೋ ಅದ್ರ ಮೇಲೆ ಒಂದು 40%, ಇನ್ನೊಂದು 30%. ಸೊ ಇಲ್ಲಿ 40% ಅಂದರೆ 20 ಲ್ಯಾಕ್ ಇಂಟು 40 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ ನೋಡಿ. 40% ಕೊಟ್ಟಿದ್ದಲ್ಲ, 20 ಲ್ಯಾಕ್ ಇಂಟು 40 ಡಿವೈಡೆಡ್ ಬೈ 100 ಮಾಡೋಣ. ಆವಾಗ ಒಂದು ಅಮೌಂಟ್ ಬರ್ತದೆ, ಎಷ್ಟು? 8 ಲಕ್ಷ ರೂಪಾಯಿ ಬಂತು ಇದ್ರದ್ದು ವೇರಿಯಬಲ್ ಕಾಸ್ಟ್ 8 ಲಕ್ಷ. 20 ಲಕ್ಷ ಇಂಟು 40 ಬೈ 100 ಮಾಡಿದಾಗ ಆ ಅಮೌಂಟ್ ಸಿಕ್ತು. ಫಾರ್ಮ್ ಬಿದು ಏನು ಹೇಳಿದ್ದಾರೆ? ಫಾರ್ಮ್ ಬಿದು 30% ಹೇಳಿದ್ದಾರೆ. 30% ಅಂದರೆ 30 ಲ್ಯಾಕ್ ಇಂಟು 30 ಡಿವೈಡೆಡ್ ಬೈ 100 ಅಂದರೆ 9 ಲಕ್ಷ ರೂಪಾಯಿ ಆಯ್ತು ಇದ್ರದ್ದು, ಹೌದಲ್ವಾ? ಒಂದು 8 ಲಕ್ಷ, ಇನ್ನೊಂದು 9 ಲಕ್ಷ. ಸೊ ಈಗ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಇಲ್ಲಿ 20 ಲ್ಯಾಕ್ ಮೈನಸ್ 8 ಲ್ಯಾಕ್ ಅಂತಂದರೆ 12 ಲ್ಯಾಕ್ ಇದ್ರದ್ದು ಕಾಂಟ್ರಿಬ್ಯೂಷನ್ ಫಾರ್ಮ್ ಎದು. ಫಾರ್ಮ್ ಬಿದು 30 ಲ್ಯಾಕ್ ಮೈನಸ್ 9 ಲ್ಯಾಕ್ ಅಂತಂದರೆ 21 ಲ್ಯಾಕ್ ಆಯಿತು. ಫಾರ್ಮ್ ಬಿದು ಆಯ್ತದು, ಅಲ್ವಾ? ಇದು ಕಾಂಟ್ರಿಬ್ಯೂಷನ್ ಆಯಿತು. ನೆಕ್ಸ್ಟು ಫಿಕ್ಸ್ಡ್ ಕಾಸ್ಟ್ ಏನು ಹೇಳಿದ್ದಾರೆ ಅಂತ ನೋಡೋಣ. ಸೊ ಫಿಕ್ಸ್ಡ್ ಕಾಸ್ಟ್ ಏನಾದ್ರು ಕೊಟ್ಟಿದ್ದಾರಾ? ಎಸ್, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಏನು ಹೇಳಿದ್ದಾರೆ? ಒಂದು 5 ಲ್ಯಾಕ್, ಇನ್ನೊಂದು 7 ಲ್ಯಾಕ್ ಹೇಳಿದ್ದಾರೆ ಫಿಕ್ಸ್ಡ್ ಕಾಸ್ಟ್. ಓಕೆ, ಒಂದು 5 ಲ್ಯಾಕ್ ಹೇಳಿದ್ದಾರೆ, ಇನ್ನೊಂದು 7 ಲ್ಯಾಕ್ ಹೇಳಿದ್ದಾರೆ. ಒಂದು 5 ಲ್ಯಾಕು, ಇನ್ನೊಂದು 7 ಲ್ಯಾಕು. 12 ಲ್ಯಾಕಲ್ಲಿ 5 ಲ್ಯಾಕನ್ನು ಮೈನಸ್ ಮಾಡೋಣ, ಅವಾಗ EBIT ಸಿಗುತ್ತೆ. ಅದೆಷ್ಟು? 7 ಲ್ಯಾಕ್, ಅಲ್ವಾ? 7 ಲ್ಯಾಕ್ ಸಿಕ್ತು. ನೆಕ್ಸ್ಟು ಪಕ್ಕದಲ್ಲಿ 21 ಲಕ್ಷ ರೂಪಾಯಿ ಏನಿದೆ ಕಾಂಟ್ರಿಬ್ಯೂಷನ್ ಇದೆ, ಅದರಲ್ಲಿ ಫಿಕ್ಸ್ಡ್ ಕಾಸ್ಟನ್ನು 7 ಲಕ್ಷ ರೂಪಾಯಿನ ಮೈನಸ್ ಮಾಡ್ತಾ ಹೋಗೋಣ. ಸೊ ನಮಗೆ ಅಲ್ಲಿಗೆ 14 ಲಕ್ಷ ಸಿಕ್ತು. 21 ಮೈನಸ್ 7 ಅಂದರೆ 14 ಲಕ್ಷ ಸಿಕ್ತು, EBIT ಸಿಕ್ತು. ನೆಕ್ಸ್ಟ್ ಏನು ಮಾಡೋಣ? ಇಂಟ್ರೆಸ್ಟ್ ಏನಾದ್ರು ಕೊಟ್ಟಿದ್ದರೆ ಇಂಟ್ರೆಸ್ಟನ್ನು ಮೈನಸ್ ಮಾಡೋಣ. ಇಂಟ್ರೆಸ್ಟ್ ಒಂದು 1 ಲಕ್ಷ ಕೊಟ್ಟರೆ, ಇನ್ನೊಂದು 1,25,000 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ 1 ಲಕ್ಷ ಕೊಟ್ಟಿದ್ದಾರೆ, ಇನ್ನೊಂದು 1,25,000 ಕೊಟ್ಟಿದ್ದಾರೆ. EBITನಲ್ಲಿ ಇಂಟ್ರೆಸ್ಟನ್ನು ಮೈನಸ್ ಮಾಡಿದಾಗ ನಮಗೆ EBIT ಸಿಗ್ತಾ ಹೋಗ್ತದೆ, ಅಲ್ವಾ? ಒಂದು 6 ಲಕ್ಷ, 7 ಲಕ್ಷದಲ್ಲಿ 1 ಲಕ್ಷ ಹೋಯ್ತು ಅಂದರೆ 6 ಲಕ್ಷ ರೂಪಾಯಿ EBIT ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ? ಇಲ್ಲಿ EBIT 14 ಲಕ್ಷ ಇದೆ, ಅಲ್ವಾ? 14 ಲಕ್ಷದಲ್ಲಿ 1,25,000 ಮೈನಸ್ ಮಾಡೋಣ. ಅಲ್ಲಿಗೆ 12,75,000. 12,75,000 314. ಎಸ್, ಟೇಬಲ್ 2 ಕೊಟ್ಟಿದ್ರೆ 2 ಮಾಡೋಣ. 2ರದ್ದು ಏನು ಕೇಳಿದರೆ? ಫೈನಾನ್ಷಿಯಲ್ ಲೆವರೇಜು, ಇನ್ನೊಂದು ಆಪರೇಟಿಂಗ್ ಲೆವರೇಜ್ ಕೇಳಿದ್ದಾರೆ. ಫಸ್ಟಿಗೆ ಫೈನಾನ್ಷಿಯಲ್ ಲೆವರೇಜ್ ಕ್ಯಾಲ್ಕುಲೇಷನ್ ಮಾಡೋಣ, ಹೌದಲ್ವಾ? ಸೊ ಫೈನಾನ್ಷಿಯಲ್ ಲೆವರೇಜ್ ಫಾರ್ಮುಲಾ ಗೊತ್ತಿದೆ ನಮಗೆ. ಫೈನಾನ್ಷಿಯಲ್ ಲೆವರೇಜ್ ಈಸ್ ಈಕ್ವಲ್ ಟು ಏನು? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಎಸ್, ಕಾಣಿಸ್ತಾ ಇದೆ. ಸೊ ಈಗ ಫಾರ್ಮ್ ಎದು ನೋಡೋಣ, ಅಲ್ವಾ? ಸೊ ಫಾರ್ಮ್ ಏನು ಕೊಟ್ಟಿದ್ದಾರೆ? ಫಾರ್ಮ್ ಎ EBIT ಎಷ್ಟು ಕೊಟ್ಟಿದ್ದಾರೆ? ಫಾರ್ಮ್ ಎ EBIT 7 ಲ್ಯಾಕ್ ಕೊಟ್ಟಿದ್ದಾರೆ, ಅಲ್ವಾ? 7 ಲ್ಯಾಕ್.
7 lakh ಡಿವೈಡೆಡ್ ಬೈ ಇ ಬಿ ಟಿ. ಫಾರ್ಮ್ ಎದು ಇದು ಫಾರ್ಮ್ ಎ ಅಲ್ಲ, ಫಾರ್ಮ್ ಎದು ಇ ಬಿ ಟಿ ಎಷ್ಟು ಕೊಟ್ಟಿದ್ದಾರೆ? 6 ಲಕ್ಷ ಕೊಟ್ಟಿದ್ದಾರೆ. ಸೊ 7 ಲಕ್ಷ ಡಿವೈಡೆಡ್ ಬೈ 6 ಲಕ್ಷ ಆಯಿತು. ಇದು ಫಾರ್ಮ್ ಎದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಅದು 1.16 ಟೈಮ್ಸ್ 7 lakh ಡಿವೈಡೆಡ್ ಬೈ 6 lakh ಅಂದರೆ 1.16 ಟೈಮ್ಸ್ ಆಯಿತು. ಫಾರ್ಮ್ ಎದು ಫೈನಾನ್ಷಿಯಲ್ ಲೆವರೇಜ್ ಆಯಿತು. ನೆಕ್ಸ್ಟ್ ಫಾರ್ಮ್ ಬಿದು ನೋಡೋಣ. ಫಾರ್ಮ್ ಬಿದು ಇ ಬಿ ಐ ಟಿ ಅಲ್ವಾ, 14 ಲಕ್ಷ ಇದೆ. 14 ಲಕ್ಷ ಕಾಣಿಸ್ತಾ ಇದೆಯಲ್ಲ, ಎಸ್. 14 ಲಕ್ಷ ಡಿವೈಡೆಡ್ ಬೈ ಫಾರ್ಮ್ ಬಿದು ಇ ಬಿ ಟಿಗೆ ನೋಡ್ಕೋಬೇಕೀಗ. ಇ ಬಿ ಟಿ ಫಾರ್ಮ್ ಬಿದು ಇ ಬಿ ಟಿ ಎಷ್ಟಿದೆ? 12,75,000 ಇದೆ ಅಲ್ವಾ. ಎಷ್ಟು? ಎಸ್, 12,75,000. 12,75,000. ಅಲ್ಲಿಗೆ 14 ಲಕ್ಷ ಡಿವೈಡೆಡ್ ಬೈ 12.75 ನೀವು ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಎಷ್ಟು ಸಿಗ್ತಾ ಇದೆ ಅಲ್ಲಿ? 1.09 ಟೈಮ್ಸ್. 1.09 ಟೈಮ್ಸ್. ಇದು ಫೈನಾನ್ಷಿಯಲ್ ಲೆವರೇಜನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಫೈನಾನ್ಷಿಯಲ್ ಲೆವರೇಜ್ ಆಯ್ತಿದು. ಯಾವುದ್ರದ್ದು? ಫಾರ್ಮ್ ಎದು ಆಯಿತು, ಫಾರ್ಮ್ ಬಿ ಇದು ಆಯಿತು. ಸೇಮ್ ಹಾಗೆ ಆಪರೇಟಿಂಗ್ ಲೆವರೇಜನ್ನು ಕಂಡುಹಿಡಿಯೋಣ ಅಲ್ವಾ. ಆಪರೇಟಿಂಗ್ ಲೆವರೇಜನ್ನು ಕಂಡುಹಿಡಿಯೋಣ. ಎರಡರದ್ದು ಮಾತ್ರ ಕೇಳಿದ್ದಾರೆ. ಆಪರೇಟಿಂಗ್ ಲೆವರೇಜ್. ಸೊ ಇಲ್ಲಿ ಆಪರೇಟಿಂಗ್ ಲೆವರೇಜ್ ಅಂದ ತಕ್ಷಣ ನಿಮಗೆ ಫಾರ್ಮುಲಾ ಚೆನ್ನಾಗಿ ನೆನಪಿರಬೇಕು. ಸೊ ಆಪರೇಟಿಂಗ್ ಲೆವರೇಜ್ ಅಂತಂದರೆ ಆಪರೇಟಿಂಗ್ ಲೆವರೇಜ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಲ್ವಾ. ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇ ಬಿ ಐ ಟಿ. ಅದು ಫಾರ್ಮ್ ಎ ಮತ್ತು ಫಾರ್ಮ್ ಬಿ ಎರಡರದ್ದು ಕೂಡ ಕಂಡುಹಿಡಿಯೋಣ. ಈಗ ಫಾರ್ಮ್ ಎದು ಕಾಂಟ್ರಿಬ್ಯೂಷನ್ ಎಷ್ಟಿದೆ? ಫಾರ್ಮ್ ಎದು 12 ಲಕ್ಷ ಇದೆ. 12 ಲಕ್ಷ ಇದೆ. 12 ಲಕ್ಷ ಡಿವೈಡೆಡ್ ಬೈ ಇ ಬಿ ಐ ಟಿ. ಇ ಬಿ ಐ ಟಿ ಎಷ್ಟಿದೆ ಅಲ್ಲಿ? 7 ಲಕ್ಷ ಇದೆ. ಸೊ 12 ಲಕ್ಷ ಡಿವೈಡೆಡ್ ಬೈ 7 ಲಕ್ಷ. ಅದು ಎಷ್ಟು ಬರ್ತಾ ಇದೆ? 12 ಲಕ್ಷ ಡಿವೈಡೆಡ್ ಬೈ 7 ಲಕ್ಷ 1.71 ಟೈಮ್ಸ್. 1.71 ಟೈಮ್ಸು. ಫಾರ್ಮ್ ಬಿಗೆ ಬರೋಣ. ಫಾರ್ಮ್ ಬಿದು ಕಾಂಟ್ರಿಬ್ಯೂಷನ್ ಎಷ್ಟಿದೆ? 21 ಲಕ್ಷ ಇದೆ. ಎಸ್, 21 ಲಕ್ಷ ಡಿವೈಡೆಡ್ ಬೈ ಇ ಬಿ ಐ ಟಿ 12,75,000. 12,75,000. ಫಾರ್ಮ್ ಬಿದು ನಾವು ನೋಡ್ತಾ ಹೋದರೆ 1.5 ಟೈಮ್ಸ್ ಅಂತೆ. 1.5 ಟೈಮ್ಸ್ ಅಂತ ಆಯಿತು. ಸೊ ಹೀಗೆ ನೀವು ನೋಡ್ತಾ ಇದ್ದೀರಾ. ಸೊ ಈಗ ಬಿಸ್ನೆಸ್, ಗ್ರೇಟರ್ ಬಿಸ್ನೆಸ್ ಯಾರ್ದಿದೆ ಹಾಗಾದರೆ ಅಂದರೆ ಆಪರೇಟಿಂಗ್ ಲೆವರೇಜನ್ನು ನಾವು ನೋಡಿಕೊಂಡು ಹೋಗೋದಾದರೆ ಎದು 1.75 ಇದೆ ಆಪರೇಟಿಂಗ್ ಲೆವರೇಜು, ಬಿದು 1.5. ಎ ಆ್ಯಸ್ ಅ ಗ್ರೇಟರ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ರಿಸ್ಕ್. ಆಪರೇಟಿಂಗ್ ಲೆವರೇಜು ಯಾವುದು ಜಾಸ್ತಿ ಬರ್ತದೋ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಬಿಸ್ನೆಸ್ ಗ್ರೇಟರ್ ಇದೆ ಮತ್ತು ರಿಸ್ಕು ಜಾಸ್ತಿ ಇದೆ ಅಂಥೇಳಿ ನೀವೊಂದು ಕನ್ಕ್ಲೂಷನನ್ನು ಬರೀಬೇಕು. ಏನಪ್ಪ ಅಂದರೆ ಫಾರ್ಮ್ ಎ ಅಲ್ವಾ. ಫಾರ್ಮ್ ಎ ಕಾಣಿಸ್ತಾ ಇದೆನಾ? ಓಕೆ. ಫಾರ್ಮ್ ಎ ಆ್ಯಸ್ ಗ್ರೇಟರ್ ಬಿಸ್ನೆಸ್. ಫಾರ್ಮ್ ಎ ಆ್ಯಸ್ ಗ್ರೇಟರ್ ಬಿಸ್ನೆಸ್ ದ್ಯಾನ್. ಫಾರ್ಮ್ ಎ ಆ್ಯಸ್ ಗ್ರೇಟರ್ ಬಿಸ್ನೆಸ್ ದ್ಯಾನ್ ಅಂದರೆ ಫಾರ್ಮ್ ಎನ ಬಿಸ್ನೆಸ್ಸು ಬಿಗಿಂತ ಜಾಸ್ತಿ ಇದೆ. ಫಾರ್ಮ್ ಎ ಆ್ಯಸ್ ಗ್ರೇಟರ್ ಬಿಸ್ನೆಸ್ ಆ್ಯಂಡ್ ರಿಸ್ಕು ಜಾಸ್ತಿ ಇರುತ್ತೆ ಅಂತ. ಫಾರ್ಮ್ ಎ ಆ್ಯಸ್ ಗ್ರೇಟರ್ ಬಿಸ್ನೆಸ್ ಆ್ಯಂಡ್ ರಿಸ್ಕ್ ದ್ಯಾನ್ ಕಾಣಿಸಲ್ವಾ? ಓಕೆ, ಇಲ್ಲೇ ಬರೀತೀನಿ, ಇಷ್ಟೇ ನೆನ್ಪಿಟ್ಕೊಳ್ಳಿ ಇಲ್ಲಿ. ಸೊ ಫಾರ್ಮ್ ಎ ಆ್ಯಸ್ ಅ ಗ್ರೇಟರ್ ಬಿಸ್ನೆಸ್ ಆ್ಯಂಡ್ ರಿಸ್ಕ್ ದೆನ್ ಫಾರ್ಮ್ ಬಿ ಅಂತ ಬರೀರಿ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಲೆವರೇಜ್. ಇದು 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಒಂದು ಸೆಟ್ ನಾವು ಮುಗಿಸ್ತೀವಿ. ಮುಂದಿನ ವೀಡಿಯೋದಲ್ಲಿ ಆ್ಯಕ್ಚುಲಿ ಇದು 10 ಮಾರ್ಕ್ಸಿಗೆ ಲೆವರೇಜ್ ಒಂದೇ ಕೇಳ್ತಾರೆ ಯಾವುದಾದ್ರೂ, ಅಥವಾ ಒಂದು ಕಂಪ್ನಿದು ಕೇಳಿದ್ರೆ 5 ಮಾರ್ಕ್ಸಿಗಿರುತ್ತೆ, 2 ಕಂಪ್ನಿದು ಕೇಳಿದ್ರೆ ಅಥವಾ 3 ಲೆವರೇಜಸನ್ನು ಕೇಳಿದ್ರೆ 10 ಇಲ್ಲಾಂದರೆ 15 ಅಂಕಗಳಿಗೆ ಅದನ್ನ ಕೇಳಾಗ್ತದೆ ಅಂತೇಳಿ. ಸೊ ಈಗ 5 ಮಾರ್ಕ್ಸಿನ ಸೆಟ್ ಏನಿದೆ ನಾನು ಮುಗಿಸಿದ್ದೀನಿ, ಜೊತೆಗೆ 10 ಮಾರ್ಕ್ಸಿಂದು ಹೇಳಿದ್ದೀನಿ. ಬಟ್ ಅಧಿಕೃತವಾಗಿ 10 ಮಾರ್ಕ್ಸಿಂದ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.